ಅದೇ ನಮ್ಮ ಪಯ್ಯಾಣಿ ಗಿಡ ನಾಟಿ ಮಾಡಿ ಅದರಲ್ಲಿ ಕಾಳುಮೆಣಸು ಯಾವ ಥರ ಹಬ್ಬಿದೆ ಅಂತ ನಾನು ತೋರಿಸ್ತೀನಿ ನೋಡಿ. ನೀವು ನೋಡ್ಬೋದು ಇಲ್ಲಿ ಕಾಳುಮೆಣಸು ಬಳ್ಳಿ ನಾಟಿ ಮಾಡಿ ಇದಕ್ಕೊಂದು 2 ವರ್ಷ ಆಗಿದೆ. ಕಾಳುಮೆಣಸು ಬಳ್ಳಿ ನೋಡಿ ಎಷ್ಟು ಗ್ರಿಪ್ಪಾಗಿ ಹಿಡ್ಕೊಳ್ತದೆ. ಮತ್ತು ನೋಡಿ ಈಗ ಬೇರು ಬಂದು ಮರಕ್ಕೆ ಹಿಡ್ಕೊಳ್ತದೆ. ಇದರ ಸ್ಕಿನ್ನೂ ನೋಡಿ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಗ್ರಿಪ್ಪಾಗಿರ್ತದೆ. ಹಾಗಾಗಿ ಕಾಳುಮೆಣಸಿಗೆ ಹೇಳಿ ಮಾಡಿಸಿದಷ್ಟಲ್ಲ ಗ್ರಿಪ್ಪಾಗಿ ಮತ್ತು ನೋಡಿ ಮರನೂ ಅಷ್ಟೇ ತುಂಬ ಚೆನ್ನಾಗಿ ಇದಾಗಿರುತ್ತದೆ. ಇನ್ನೊಂದು ಅಬ್ಸರ್ವ್ ಮಾಡಿ ನೋಡಿ, ಯಾವುದೇ ಸೈಡ್ ರೆಂಬೆ ಕೊಂಬೆಗಳೇ ಬರೋದಿಲ್ಲ ಅಲ್ವಾ, ನೇರ ಬೆಳೀತದೆ. ಈಗ ಹೆಚ್ಚು ಕಡಿಮೆ ಇದು ಒಂದು 30 ಅಡಿಯಷ್ಟು ಬೆಳೆದಿದೆ. ಅಲ್ಲಿ ತುದಿ ನೀವು ಕಟ್ ಮಾಡಿದ್ರು ಮತ್ತು ಹಾಗೆ ಥರ ಬೆಳೀತದೆ. ಮತ್ತೆ ನೋಡಿ ನೆರಳು, ನಾನು ಹೇಳಿದಾಗೆ ಒಂದು 40% ನೆರಳು ಮಾತ್ರ ಇರ್ತದೆ. ನೋಡಿ ಕಾಳುಮೆಣಸು ಬೆಳ್ಳಿಗೆ ಚೆನ್ನಾಗಿ ಸನ್ಲೈಟ್ ಬರ್ತದೆ. ಹಾಗಾಗಿ ತುಂಬ ಚೆನ್ನಾಗಿ ಇದರಲ್ಲಿ ಕಾಳುಮೆಣಸು ಬರ್ತದೆ. ಬೇರೆ ಮರಗಳಿಗೆ ಕಂಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಇದರಲ್ಲಿ ಕಾಳುಮೆಣಸು ಬಳ್ಳಿನ ಬೆಳಿಬೋದು. ನಾವು ಕಾಳುಮೆಣಸು ಆಗಿರ್ಬೋದು, ವಿಳ್ಯದಳ್ಳಿ ಬೆಳ್ಳಿ ಸಹ ಈ ಮರದಲ್ಲಿ ಬೆಳಿಬೋದು. ಸೊ ಈ ಕಾಳುಮೆಣಸು ಇಷ್ಟುದ್ದ ಬೆಳೆದು ಬಿಟ್ಟಿದೆಯಲ್ಲ ಸರ್, ಇದನ್ನು ನಾವು ಕ್ರಾಪ್ ತಗೊಳ್ಳೋದು ಹೇಗೆ? ಇದು ನಮಗೆ ಈಗ ಒಂದು 25-20 ಅಡಿಗೂ ನಾವು ಸ್ಟಾಪ್ ಮಾಡ್ಕೋಬೋದು. ಒಂದು 20 ಅಡಿ ಇದೆ ಈಗ ಅಷ್ಟೇ. ಅದು ನಾವಂದರೆ ಮೇಂಟೆನೆನ್ಸಲ್ಲಿ ಇಲ್ಲಿಂದ ಕೆಳಗಡೆಯಿಂದನೇ ಸ್ವಲ್ಪ ಸ್ಲೋ ಮಾಡ್ಕೊಂಡು ಹೋದರೆ ಸ್ಲೋ ಇರ್ತದೆ. ಹಾಗೆ ಪಯ್ಯಾಣಿ ಗಿಡ ನಾಟಿ ಮಾಡಿ ಒಂದು 2 ವರ್ಷ ಆಯಿತು. ಇದು ಪಯ್ಯಾಣಿ ಗಿಡ ನಾಟಿ ಮಾಡಿ ನೋಡಿ, ಬುಡ ಎಷ್ಟು ದಪ್ಪವಾಗಿ ಹೇಗೆ ಬಂದಿದೆ. ಒಂದು ಹೆಚ್ಚು ಕಡಿಮೆ ಅಂದ್ರೂ 1 ಅಡಿಯಷ್ಟು ದಪ್ಪ ಉಂಟು ಇದು ಬುಡ. ಇದು ಕಾಳುಮೆಣಸು ಬಳ್ಳಿ ನಾಟಿ ಮಾಡಿ 1 ವರ್ಷ ಆಯಿತು. 1 ವರ್ಷ ಆಗಿದೆ ನೋಡಿ. ಕಾಳುಮೆಣಸು ತುಂಬ ಚೆನ್ನಾಗಿ ಬಂದಿದೆ, ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಾಳುಮೆಣಸು. ಇದು P1 ವೆರೈಟಿ, ತುಂಬ ಚೆನ್ನಾಗಿ ಬಂದಿದೆ. ನನ್ನ ಹೆಸರು ನಿಸ್ಸಾರ್ ಅಹಮದ್ ಅಂತ. ನಂದು ಇಲ್ಲಿ ನರ್ಸರಿ ಇದೆ, ಮಂಗಳೂರು ಡಿಸ್ಟಿಕ್ ಬೆಳ್ತಂಗಡಿ ತಾಲೂಕಲ್ಲಿ ನನ್ನ ನರ್ಸರಿ ಇದೆ. ನಾನು ಏನು ನರ್ಸರಿ ಮಾಡಿದ್ದೀನಿ ಅಂದರೆ ಕಾಳು ಮೆಣಸು ಬೆಳೀಲಿಕ್ಕೆ ಒಂದು ಆಧಾರವಾಗಿ ಬೆಳ್ಕೊಳ್ಳುವಂತಹ ಗಿಡಗಳದ್ದು ನರ್ಸರಿ ಮಾಡಿದ್ದೇನೆ ನಾನು. ಇದು ನೋಡಿ ಪಯ್ಯಾಣಿ ಗಿಡ ಅಂತ. ಪಯ್ಯಾಣಿ ಗಿಡ ಆ್ಯಕ್ಚುಲಿ ಇದ್ರದ್ದು ಬೊಟಾನಿಕಲ್ ನೇಮ್ ಬಂದ್ಬಿಟ್ಟು ಪಜನೇಲಿಯಾ ಲಾಂಗಿಫೋಲಿಯಾ ಅಂತ. ಸೊ ಇದರಿಂದ ಏನು ಉಪಯೋಗ ಸರ್? ಈ ಗಿಡನ ನಾಟಿ ಮಾಡಿ ಇದಕ್ಕೊಂದು 8 ತಿಂಗಳಿಗೆ ಕಾಳುಮೆಣಸು ಬಳ್ಳಿನ ಹಬ್ಬಿಸ್ಬೋದು. ಇದ್ರದ್ದು ವಿಶೇಷ ಏನಂತ ಹೇಳಿದ್ರೆ ಇದು ನೇರವಾಗಿ ಬೆಳೀತದೆ, ಯಾವುದೇ ಸೈಡು ರೆಂಬೆ ಕೊಂಬೆಗಳು ಬರೋದಿಲ್ಲ. ಮತ್ತೊಂದು ಏನಂತ ಹೇಳಿದ್ರೆ ಇದ್ರದ್ದು ಈ ಥರ ಏನು ಸೈಡು ದಂಟುಗಳು ಬರ್ತದೆ ಅದು ಅದೇ ಆಗಿ ಬೀಳ್ತಾ ಹೋಗ್ತದೆ. ನಾವೇನು ಅದನ್ನು ಕಡ್ದು ತೆಗಿಬೇಕು ಆ ಥರದ್ದೇನು ಅವಶ್ಯಕತೆ ಇಲ್ಲ. ಈ ಪಪ್ಪಾಯದೆಲ್ಲ ಬೀಳ್ತದೆ ನೋಡಿ, ಆ ಥರದಲ್ಲಿ ಇದು ಸಹ ಬೀಳ್ತಾ ಬರ್ತದೆ. ಮತ್ತೊಂದು ವಿಶೇಷ ಏನಂತ ಹೇಳಿದ್ರೆ ಇದ್ರದ್ದು ಈ ಮರದ್ದು ತೊಗಟೆ ದಪ್ಪ ಇರ್ತದೆ. ಹಾಗಾಗಿ ಕಾಳುಮೆಣಸು ಬಳ್ಳಿಗೆ ಇದರಿಂದನೂ ನೀರಿನಾಂಶ ಮತ್ತು ಆಹಾರವಾಗಿ ಸಿಗ್ತದೆ. ಹಾಗಾಗಿ ಇದರ ಎಲ್ಲ ಬೇರೆ ಮರಗಳಿಗಿಂತನೂ ಈ ಮರದಲ್ಲಿ ತುಂಬ ಹೆಚ್ಚಿನ ಇಳುವರಿ ನಾವು ತೆಗಿಬೋದು. ಕಾಳುಮೆಣಸು ಇಳುವರಿನ ಹೆಚ್ಚಾಗಿ ತೆಗಿಬೋದು. ಮತ್ತೊಂದು ಏನಂತ ಹೇಳಿದ್ರೆ ಇದರಲ್ಲಿ ಇದರದ್ದು ಎಲೆಗಳು ನೋಡ್ಬೋದು ನೀವು. ಇದು ಬೇಗ ನಿಮಗೆ ಬೇರೆ ಮರಗಳಿಗೆ ಹೋಲಿಸಿದ್ರೆ ಈ ಎಲೆಗಳು ಬಿದ್ದು ಬೇಗ ನಿಮಗೆ ಎಲೆ ಗೊಬ್ಬರವಾಗಿ ಸಿಗ್ತದೆ, ಬೇಗ ಇದಾಗ್ತದೆ. ಈಗ ಸಿಲ್ವರ್ ಮರಗಳು ಮತ್ತು ಅಕೇಶಿಯಾ ಇವೆಲ್ಲ ನೋಡಿ ಭೂಮಿಯಲ್ಲಿ ಬಿದ್ದರೆ ಬೇಗ ನಿಮಗೆ ಕರಗಿ ಗೊಬ್ಬರ ಆಗೋದಿಲ್ಲ. ಹಾಗಾಗಿ ಇದರಲ್ಲಿ ಇದು ಬೇಗ ನಿಮಗೆ ಗೊಬ್ಬರ ಆಗ್ತದೆ. ಹಾಗಾಗಿ ಇದರಲ್ಲಿ ಎಲ್ಲ ಬೇರೆ ಮರಗಳಿಗಿಂತನೂ ಈ ಮರದಲ್ಲಿ ನಿಮಗೆ ಇದು ಕಾಳುಮೆಣಸು ಪ್ಲಾಂಟೇಶನ್ ಮಾಡಲಿಕ್ಕೆ ತುಂಬ ಉಪಯುಕ್ತವಾದ ಮರ ಇದು. ಸೊ ಈಗ ಕಾಳುಮೆಣಸಿಗೆ ಸರ್, ಈಗ ಒಂದು ಅಡಿಕೆ ಇದೆ, ತೆಂಗಿದೆ, ಸೊ ಬೇರೆ ಪೈಪ್ಗಳಿದಾವೆ, ಬೇರೆ ಆಪ್ಷನ್ಗಳಿದೆ. ಸೊ ಅದನ್ನು ಹೊರತುಪಡಿಸಿ ಇದನ್ನು ಯಾಕೆ ಚೂಸ್ ಮಾಡಬೇಕು ಸರ್? ನೋಡಿ ಈಗ ಅಡಿಕೆಯಲ್ಲಿ ಏನಂತ ಹೇಳಿದ್ರೆ ಸಹಜವಾಗಿ ರೈತರುಗಳಿಗೆಲ್ಲ ಗೊತ್ತಿದೆ, ಅಡಿಕೆ ಮರಕ್ಕೆ ಕಾಳುಮೆಣಸು ಬಳ್ಳಿ ಹಬ್ಬಿಸಿದ್ರೆ ಅದರಲ್ಲಿ ತುಂಬ ಕೆಲಸ ಅಂತ ಹೇಳಿದ್ರೆ ಬಳ್ಳಿನ ಆಗದೇ ಇಲ್ಲ ಅಂತಲ್ಲ, ಬಳ್ಳಿ ಕಟ್ಟಬೇಕು ಮತ್ತು ಪದೇ ಜಾರ್ತಾ ಇರ್ತದೆ. ಹಾಗಾಗಿ ಅಡಿಕೆ ಮರಕ್ಕೆ ಕಾಳುಮೆಣಸು ಬಳ್ಳಿ ನಾಟಿ ಮಾಡ್ಬೋದು, ಆಗೋದಿಲ್ಲ ಅಂತಲ್ಲ. ಅದಕ್ಕಿಂತ ಅದು ಹೇಳಿದ್ನಲ್ಲ, ಆ ಮರದಲ್ಲಿ ಏನು ಅದಕ್ಕೆ ಕಾಳುಮೆಣಸು ಬಳ್ಳಿಗೆ ಆಹಾರವಾಗಿ ಆ ಥರ ಏನು ಸಿಗಲ್ಲ. ಮತ್ತು ಈಗ ಅದರಲ್ಲಿ ಅಷ್ಟು ಗ್ರಿಪ್ಪಾಗಿ ಹಿಡ್ಕೊಳ್ಳೋದಿಲ್ಲ ಕಾಳುಮೆಣಸು ಬಳ್ಳಿ, ಈ ಥರ ಗಟ್ಟಿಯಾಗಿ ಹಿಡ್ಕೊಳ್ಳೋದಿಲ್ಲ. ಇದರಲ್ಲಿ ಒಂದು ಸತಿ ಮರಕ್ಕೆ ಬಳ್ಳಿ ಹಬ್ಬಿಸ್ಬಿಟ್ರೆ ಮತ್ತು ಜಾರೋದಾಗಲಿ ಬೀಳೋದಾಗಲಿ ಯಾವುದೇ ಕಾರಣಕ್ಕೂ ಆಗಲ್ಲ. ಮತ್ತೊಂದು ಈ ಮರದ ವಿಶೇಷ ಏನಂತ ಹೇಳಿದ್ರೆ ಇದು ಡೀಪ್ ರೂಟ್ ಪ್ಲ್ಯಾಂಟ್, ಅಂದರೆ ತಾಯಿ ಬೇರೆ ಇರೋವಂಥ ಗಿಡ ಇದು ಯಾಂಥ ಗಾಳಿ ಮಳೆಗೂ ಸಹ ನಿಮಗೆ ಬೀಳೋದಿಲ್ಲ. ಈಗ ಬೇರೆ ಗ್ಲಿರಿಸಿಡಿ ಆಗಿರ್ಬೋದು ಅಥವಾ ಹೆಬ್ಬೇವು ಆಗಿರ್ಬೋದು, ಇದೆಲ್ಲ ಏನಾಗುತ್ತೆ ಗಾಳಿ ಮಳೆಗೆ ಬಿದ್ದೋಗ್ತದೆ, ಅದು ಬೇರುಗಳ ಮೇಲೇನೆ ಇರ್ತದೆ, ಹಾಗಾಗಿ ಬಿದ್ದೋಗ್ತದೆ. ಇದು ಡೀಪ್ ರೂಟ್ ಪ್ಲಾಂಟ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಬೀಳೋದಿಲ್ಲ. ಬೇಕು ಅಂತ ಹೇಳಿದ್ರೆ ಒಂದು 30 ಅಡಿಗೆಲ್ಲ ನೀವು ಕಟ್ ಮಾಡ್ಬೋದು. ಕಟ್ ಮಾಡಿದ್ರೂ ಸಹ ಅಲ್ಲಿಂದ ಒಂದು ಸ್ವಲ್ಪ ಒಣಗೋದಾಗಲಿ ಅಥವಾ ಕರಗೋದಾಗಲಿ ಆಗಲ್ಲ. ಅಲ್ಲಿಂದ ಮತ್ತೆ ಅದೇ ಥರ ಮೇಲೆ ಚಿಗುರು ಬರ್ತದೆ, ಅದನ್ನು ಹಾಗೆಯೇ ಮೇಂಟೈನ್ ನಾವು ಮಾಡ್ಕೋಬೋದು. ಮರ ಹತ್ತೇ ತೆಗಿಬೇಕಂತೇನಿಲ್ಲ, ನಾವೊಂದು ದೋಂಟಿ ಸಹಾಯದಿಂದನೂ ಇದು ಸೈಡ್ ದಂಟುಗಳನ್ನ ಈ ರೀತಿ ತೆಗೆದು ಬಿಡ್ಬೋದು. ಆ ಥರದಾಗಿ ಈಸಿಯಾಗಿ ಇದು ಕಾಳುಮೆಣಸು ಇದನ್ನು ಮಾಡ್ಬೋದು. ಈಗ ನಿಮಗೆ ಗೊತ್ತಿರ್ಬೋದು, ಈಗ ಕಾಳುಮೆಣಸು ಅಂತ ಹೇಳಿದ್ರೆ ಒಂದು
ಬ್ಲ್ಯಾಕ್ ಗೋಲ್ಡ್ ಅಂತಲೇ ಇದೆ. ಹಾಗೆ ಬೇರೆ ಕೃಷಿಗಿಂತನೂ ತುಂಬ ಈಸಿ ಮೇಂಟೆನೆನ್ಸ್ ಇದು. ಬೇರೆ ಕೃಷಿ ಇದು ಈ ಮರನ ನಾಟಿ ಮಾಡಿ ಇದು ಕಾಳುಮೆಣಸು ಬಳ್ಳಿ ಹಬ್ಬಿಸ್ಕೊಂಡ್ರೆ ತುಂಬ ಈಸಿಯಾಗಿ ಮೇಂಟೈನ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ನಾನು, ಒಂದು ಎಕರೆಯಲ್ಲಿ ಒಂದು 600ರಿಂದ 650 ಗಿಡ ಈ ಗಿಡಗಳನ್ನ ನಾಟಿ ಮಾಡ್ಬೋದು. ನಾಟಿ ಮಾಡಿ ಕಾಳುಮೆಣಸು ಬಳ್ಳಿ ಹಬ್ಬಿಸಿ ಒಂದು 2ರಿಂದ 3 ವರ್ಷದ ನಂತರ ನಾವೊಂದು ಮಿನಿಮಮ್ ಅಂದರೆ ಒಂದು 20 ಲಕ್ಷದವರೆಗೂ ನಾವು ಅದರಲ್ಲಿ ಇದನ್ನ ಆದಾಯ ತೆಗಿಬೋದು. ಹೇಗೆ ಅಂತ ಹೇಳ್ತೀನಿ ನೋಡಿ. ಒಂದು ಬಳ್ಳಿಯಿಂದ ಒಂದು ಮಿನಿಮಮ್ ಒಂದು 3ರಿಂದ 4 ವರ್ಷ ಆಯಿತು ಅಂದರೆ ಒಂದು 5 kgವರೆಗೂ ಒಣಮೆಣಸು ನಾವು ಅದರಿಂದ ತೆಗಿಬೋದು. ಈಗ ಇವತ್ತಿನ ಮಾರ್ಕೆಟಿನ ಪ್ರಕಾರದಲ್ಲಿ 700 ರೂಪಾಯಿ ರೇಟ್ ಇದೆ. 7 20ರಿಂದ 21 ಲಕ್ಷದವರೆಗೂ ನಾವು ಅದರಿಂದ ಆದಾಯ ತೆಗಿಬೋದು. ಈ ಗಿಡದಿಂದ ನಮ್ಗೆ ಏನು ಬೆನಿಫಿಟ್ಸ್ ಸಿಗುತ್ತೆ? ಹಾಂ ನೋಡಿ, ಅದ್ರ ಬಗ್ಗೆ ಹೇಳ್ತೀನಿ ನಾನು. ಈಗ ಕಾಳುಮೆಣಸು ಬೆಳಿಬೇಕು ಅಂತ ಹೇಳ್ಬಿಟ್ಟು ತುಂಬ ಜನ ರೈತರು ಕೆಲವೊಂದು ಪ್ರಯತ್ನಗಳೆಲ್ಲ ಮಾಡಿದ್ದಾರೆ. ನಾವೂ ಸಹ ಮೊದಲೆಲ್ಲ ಅದೇ ಥರ ಮಾಡಿದ್ದು. ಈಗ ನಿಮಗೆ ಗೊತ್ತಿರ್ಬೋದು, ಸಿಮೆಂಟ್ ಪೋಲ್ ಮಾಡಿ ಅದಕ್ಕೆ ಕಾಳುಮೆಣಸು ಬಳ್ಳಿ ಹಬ್ಸೋಕ್ಕೆ ಅಂತ ಮಾಡಿದ್ರು. ಈಗ ಸಿಮೆಂಟ್ ಪೋಲಲ್ಲಿ ನೀವು ಮಾಡ್ತೀರಾ ಅಂದ್ರೂ ಒಂದು ಕನಿಷ್ಠ ಪಕ್ಷ ಅಂತ ಹೇಳಿದ್ರು ಒಂದು ಸಿಮೆಂಟ್ ಪೋಲಿಗೆ ಒಂದು 2,000 ರೂಪಾಯಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಮತ್ತು ಒಂದು ವಿಚಾರ, ಇನ್ನೊಂದು ಸಿಮೆಂಟ್ ಪೋಲಲ್ಲಿ ನೀವು ಓಪನ್ ಬಯಲು ಇದರಲ್ಲಿ ಜಾಗದಲ್ಲಿ ಪ್ಲಾಂಟ್ ಮಾಡಿದ್ರೆ ಅದಕ್ಕೆ ಒಂದು ಕಾಳುಮೆಣಸು ಪ್ಲಾಂಟೇಷನಿಗೆ ಒಂದು ಕನಿಷ್ಠ ಪಕ್ಷ ಒಂದು 40% ಆದರೂ ಶೇಡ್ ಬೇಕು. ಹಾಂ, ಇದರಲ್ಲಿ ನೋಡಿ, ಈ ಮರದಲ್ಲಿ ನ್ಯಾಚುರಲ್ ಆಗಿ ನಿಮಗೆ ಶೇಡ್ ಇರ್ತದೆ. ಈಗ ಇನ್ನೊಂದು ನೀವು ಅದೊಂದು ಇದಾಯ್ತಾ. ಮತ್ತು ನೀವೀಗ ಕೆಲವೊಂದು PUC ಪೈಪಲ್ಲಿ ಮಾಡೋಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. PUC ಪೈಪಲ್ಲಿ ಏನು ವಿಚಾರ ಆಗುತ್ತೆ ಅಂತ ಹೇಳಿದ್ರೆ ನೋಡಿ, ನಿಮಗೆ ಹೆಚ್ಚು ಹೈಟ್ ಇಡೋಕ್ಕಾಗಲ್ಲ. ಏನಂತ ಹೇಳಿದ್ರೆ ಒಂದು 5ರಿಂದ 6 ಅಡಿ ಇರ್ತದೆ, ಹೆಚ್ಚು ಅಂದರೆ ಒಂದು 10 ಅಡಿ ಇಟ್ಟರು ನೀವು ಅದಕ್ಕೆ ಏನು ಮಾಡಬೇಕು, ಆಮೇಲೆ ಕಾಳುಮೆಣಸು ಬಳ್ಳಿ ಹಬ್ಬದ ನಂತರ ನೀವು ಅದಕ್ಕೆ ಲ್ಯಾಡರ್ ಇಟ್ಟು ನೀವು ಹಾರ್ವೆಸ್ಟಿಂಗ್ ಮಾಡಬೇಕಾಗುತ್ತೆ. ಅದು ಸಮತಟ್ಟು ಜಾಗ ಇರಬೇಕು. ಅದಕ್ಕೆ ಲ್ಯಾಡರ್ ಅಂತ ಹೇಳಿದ್ರೆ ಈ ಥರ ಅದಕ್ಕೆ ಒರಗಿಸಿ ನಾವು ಇದು ಹಾರ್ವೆಸ್ಟಿಂಗ್ ಮಾಡಲಿಕ್ಕಾಗಲ್ಲ. ಹಾಗೆ ಮತ್ತು ಅದನ್ನು ಸಹ ನೀವು ಇದು PUC ಪೈಪಲ್ಲಿ ಮಾಡ್ತೀರ ಅಂದ್ರೂ ಒಂದು 500ರಿಂದ 600 ರೂಪಾಯಿ ಖರ್ಚು ಬರ್ತದೆ. ಮತ್ತು ಅದಕ್ಕೆ ಅಷ್ಟೊಂದು ಲೈಫ್ ಇಲ್ಲ. ಏನಂದರೆ ಈಗ ಮಳೆಗೆ ಮತ್ತು ಬಿಸಿಲಿಗೆ ಅದು ಆ PUC ಪೈಪ್ ಒಣಗಿ ಇದಾಗಿ ಅದು ವೀಕಾಗಿ ಹೋಗ್ತದೆ. ಏನಿದ್ರು ಒಂದು 5 ವರ್ಷ ಮ್ಯಾಕ್ಸ್ ಅಂದರೆ ಒಂದು 5 ವರ್ಷ ಬರ್ಬೋದು ಅಷ್ಟೇ. ಹಾಗೆ ಮತ್ತು ಬೇರೆ ಈಗ ಸಿಲ್ವರ್ ಮರದಲ್ಲಿ ಕೆಲವೊಂದೆಲ್ಲ ಸಿಲ್ವರ್ ಮರದಲ್ಲೆಲ್ಲ ಬೆಳೆದಾರೆ. ಈಗ ಸಿಲ್ವರ್ ಮರ ನೋಡಿ, ಭೂಮಿಗೂ ಅಷ್ಟೇನು ಒಳ್ಳೆಯದಲ್ಲ. ಮತ್ತು ಅದರಲ್ಲಿ ಬೀಳೋಂಥ ಎಲೆಗಳೂ ಸಹ ಅದರದ್ದು ಗೊಬ್ಬರನೂ ಅಷ್ಟೊಂದು ಆಗಲ್ಲ. ಹಾಗಾಗಿ ಸಿಲ್ವರ್ ಮರ ಮತ್ತು ಬರಲಿಗೂ ಟೈಮ್ ತೊಗೊಳುತ್ತೆ, ಒಂದು 3 ವರ್ಷ ಬೇಕು. ಈ ಗಿಡ ನೀವು ನಾಟಿ ಮಾಡಿದ್ರೆ 8 ತಿಂಗಳಿಗೆ ಕಾಳುಮೆಣಸು ಬಳ್ಳಿಯಿಂದ ನಾಟಿ ಮಾಡ್ಬೋದು. ಇದು ನಾಟಿ ಮಾಡಿದ 8 ತಿಂಗಳಿಗೆ ನಾವು ಹೌದು. ಈಗ ಒಂದು 10 ಅಡಿಯಷ್ಟು ಹೈಟ್ ಬೆಳೀತದೆ, ಒಂದು 10 ಇಂಚಷ್ಟು ದಪ್ಪ ಬೆಳೀತದೆ. ಹಾಗಾಗಿ ಒಂದು 8ರಿಂದ 10 ತಿಂಗಳಿಗೆ ಇದಕ್ಕೆ ಕಾಳುಮೆಣಸು ಬಳ್ಳಿನ ನಾಟಿ ಮಾಡ್ಬೋದು. ಅಷ್ಟಾಗಿ ಚೆನ್ನಾಗಿ ಬೆಳೀತದೆ. ಮತ್ತು ಎಲ್ಲ ಮರಕ್ಕಿಂತನೂ ನಾನು ಹೇಳಿದಲ್ಲ, ಇದ್ರ ತೊಗಟೆ ದಪ್ಪವಾಗಿರ್ತದೆ ಮತ್ತು ನೀರಿನ ಅಂಶ ಸಿಗ್ತದೆ. ಕಾಳುಮೆಣಸು ಬಳ್ಳಿಗೆ ನೀರಿನ ಅಂಶ ಸಿಗ್ತದೆ. ಮತ್ತು ಒಂದು ಸತಿ ಈ ಮರದಲ್ಲಿ ಗಿಡ ಬೆಳೀತಾ ಇದ್ದಂಗೆ ನಾನು ನಿಮ್ಗೆ ನೆಕ್ಸ್ಟ್ ಆ ಮರದಲ್ಲಿ ತೋರಿಸ್ತೀನಿ ಯಾವ ಥರ ಅಂತ. ಈ ದಂಟುಗಳು ಬೀಳ್ತದಲ್ಲ, ಅದು ಒಂದು ಗ್ರಿಪ್ಪಾಗಿ ಹಿಡ್ಕೊಳ್ತದೆ, ಒಂದು ಸ್ವಲ್ಪನೂ ಜಾರೋದಿಲ್ಲ. ಮತ್ತು ಮರ ಕಚ್ಚಿ ಹಿಡ್ಕೊಳ್ತದೆ. ಹಾಗಾಗಿ ಇದಕ್ಕೆ ಅದರಿಂದನೂ ಸಹ ಆಹಾರ ಸಿಗ್ತದೆ. ಹಾಗಾಗಿ ಬೇರೆ ಎಲ್ಲ ಮರಕ್ಕಿಂತ ಕಂಪೇರ್ ಮಾಡಿದ್ರೆ ಇದರಲ್ಲಿ ಪಯ್ಯಾಣಿ ಗಿಡದಲ್ಲಿ ಮತ್ತು ಇನ್ನೊಂದು ಧೂಪ ಗಿಡದಲ್ಲಿ ಅದು ಸಹ ನಮ್ಮಲ್ಲುಂಟು. ಮತ್ತು ಇನ್ನೊಂದು ಅಂದರೆ ಕಾಟನ್ ಸಿಲ್ಕ್, ಆ ಗಿಡದಲ್ಲೂ ಸಹ ನಾವು ಕಾಳುಮೆಣಸು ಬಳ್ಳಿನ ನೋಡ್ಬೋದು. ಎಲ್ಲದಕ್ಕಿಂತ ಬೆಸ್ಟ್ ಅಂತ ಹೇಳಿದ್ರೆ ಇದು ನಮ್ಮ ಪಯ್ಯಾಣಿ ಗಿಡ. ಇದರಲ್ಲಿ ನಾವು ಯಾಕಂದರೆ ನಮ್ಗೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ. ಹಾಗಾಗಿ ನಮ್ಮದು ಸ್ವಂತ ಪ್ಲಾಂಟೇಷನ್ ಇದೆ. ಹಾಗಾಗಿ ಇದರಲ್ಲಿ ಎಲ್ಲ ಗಿಡಕ್ಕಿಂತಲೂ ಈ ಗಿಡದಲ್ಲಿ ತುಂಬ ಚೆನ್ನಾಗಿ ನಾವು ಕಾಳುಮೆಣಸು ಬಳ್ಳಿ ನಾಟಿ ಮಾಡಿ ನಾವು ಹೆಚ್ಚಿನ ಆದಾಯ ಪಡ್ಕೋಬೋದು. ಎಲ್ಲದಕ್ಕಿಂತ ಬೆಟರ್ ಅಂದರೆ ಇದು. ಈಗ ಸರ್, ಈಗ ಈ ಗಿಡನ ಹಾಕ್ಬಿಟ್ಟು ಕಾಳುಮೆಣಸನ್ನ ನಾವು ಬರೀ ಮಲೆನಾಡು ಬಯಲುಸೀಮೆ ಎಲ್ಲ ಕಡೆನೂ ಮಾಡ್ಬೋದಾ ಹೇಗೆ? ಹೌದು ಸರ್, ಹೌದು, ಎಲ್ಲ ಕಡೆ ಬಯಲುಸೀಮಲ್ಲೂ ಮಾಡ್ಬೋದು. ಖಂಡಿತವಾಗ್ಲೂ ಮಾಡ್ಬೋದು. ಎಲ್ಲ ಕಾಳುಮೆಣಸು ಆ ಕಡೆಯವರಿಗೆ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಅಷ್ಟೊಂದು ಪ್ಲಾಂಟೇಷನ್ ಯಾವ ಟೈಪ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಅದು ಐಡಿಯಾ ಇಲ್ಲ. ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಮಲೆನಾಡಕ್ಕಿಂತನೂ ನಮ್ಮ ಬಯಲುಸೀಮೆ ಏನಿದೆ ಅದರಲ್ಲೇ ತುಂಬ ಚೆನ್ನಾಗಿ ಬರ್ತದೆ. ಇಲ್ಲಿ ಮಲೆನಾಡಲ್ಲಿ ನಮಗೇನಾಗುತ್ತೆ ಅಂದರೆ ತುಂಬ ರೈನ್ಫಾಲ್ ಜಾಸ್ತಿ. ಹಾಗಾಗಿ ನಮಗೆ ಈ ಕಡೆ ಡಿಸೀಸ್ ಜಾಸ್ತಿ ಬರ್ತದೆ, ವೈರಸ್ ಬರ್ತದೆ. ಹಾಗಾಗಿ ತುಂಬ ನಾವು ಮೇಂಟೆನೆನ್ಸ್ ತುಂಬ ಅದಕ್ಕೆ ನಾವು ಬೋರ್ಡ ದ್ರಾವಣ ಆಗಿರ್ಬೋದು ಮತ್ತೊಂದು ತುಂಬಾ ಮಾಡಿ ಅದನ್ನು ನಿರ್ವಹಣೆ ಮಾಡಿ ಮೇಂಟೈನ್ ಮಾಡಿ ಉಳಿಸ್ಕೋಬೇಕು. ಅಲ್ಲಿ ಈಸಿಯಾಗಿ ಮೇಂಟೈನ್ ಮಾಡ್ಕೋಬೋದು. ಇದು ಸಹಜವಾಗಿ ಎಲ್ಲ ಕಡೆಯೂ ಬರುವಂಥ ಮರ ಆಗಂಥದ್ದು. ಇದು ನೇರವಾಗಿ ಮರ ಆಗ್ತದೆ. ಇದು ಮಲೆನಾಡಿಗೆ ಅಥವಾ ನಮ್ಮ ಕೋಸ್ಟಲ್ ಭಾಗಕ್ಕೆ ಅಂತಲೇ ಅಲ್ಲ, ಎಲ್ಲ ಇದಕ್ಕೂ ಸಹಜವಾಗಿ ಹೊಂದಿಕೊಂಡು ಬೆಳೆಯುವಂಥ ಮರ. ಇದು ನೇರವಾಗಿ ಬೆಳೆಯುವಂಥ ಮರ. ಈಗ ನನ್ನ ಹತ್ರ ಜಮೀನ್ ಇದೆ ಸರ್, ಸೊ ಅದರಲ್ಲಿ ಏನು ಮರ ಇಲ್ಲ ಏನಿಲ್ಲ. ಸೊ ಈಗ ಇದನ್ನ ಹೋಗಿ ನಾಟಿ ಮಾಡ್ತೀನಿ, 10 ತಿಂಗಳಾದ್ಮೇಲೆ ಮೆಣಸು ಬೆಳೆಸ್ತೀನಿ ನಾನು. ಸೊ ಅದು ಸರೋಗತ್ತಲ್ಲ, ಏನು ಅವಶ್ಯಕತೆ ಇಲ್ಲ. ಇದಕ್ಕೆ ಈ ಮರಕ್ಕೆ ಬೇಕಾಗಿರೋದು ಅದೇ ಥರ.
ಇದಕ್ಕೆ ನಿಮ್ಗೆ ಎಷ್ಟು ಓಪನ್ ಪ್ಲೇಸ್ ಇರ್ತದೆ ಮತ್ತು ಎಷ್ಟು ಸನ್ಲೈಟ್ ಎಷ್ಟು ಚೆನ್ನಾಗಿ ಬರ್ತದೆ ಅಷ್ಟು ಚೆನ್ನಾಗಿ ಮರ ಇದು ಗ್ರೋ ಆಗುತ್ತೆ, ಅಷ್ಟು ಬೇಗನೂ ಗ್ರೋ ಆಗುತ್ತೆ. ಮತ್ತು ಪೆಪ್ಪರು ಅಷ್ಟೇ, ನಿಮಗೆ ಗಾಳಿ ಬೆಳಕು ಎಷ್ಟು ಚೆನ್ನಾಗಿ ಬರ್ತದೆ. ನೀವೊಂದು 9 ಅಡಿ ಡಿಫ್ರೆನ್ಸ್ ಇಟ್ಕೋಬೋದು, 9 ದಾಯ ಇಟ್ಕೋಬೋದು, 10 ಬೇಕಾದರೂ ಇಟ್ಕೋಬೋದು. ಆ ಥರ ನೀವು ಅವರ ಅನುಕೂಲಕ್ಕೆ 9 ಮೇಲೆ ಒಂದು ಗಿಡದಿಂದ ಒಂದು ಗಿಡಕ್ಕೆ 9 ಅಡಿಗೆ ನಾವು ನಾಟಿ ಮಾಡಿಕೊಂಡ್ರೆ ಅದಕ್ಕೆ ಕರೆಕ್ಟಾಗಿ ಈಗ ಮಳೆ ಬೆಳ್ಕೊಂಡು ಹೋದಂಗೆ ಕೆಳಗಡೆ ದಂಟು ಬೀಳೋದ್ರಿಂದ ಒಂದು ಮೇಲೆ ನಿಮಗೆ ಒಂದು ಕರೆಕ್ಟ್ ಒಂದು 40% ಶೇಡ್ ಇರ್ತದೆ. ಹಾಗೆ ನಾವೇನು ಬೇರೆ ನಿರ್ವಹಣೆ ಮಾಡಬೇಕನ್ನೋ ಅವಶ್ಯಕತೆಯೇ ಇಲ್ಲ. ಈ ಗಿಡಕ್ಕೆ ನೀವು ಯಾವುದೇ ನೀರು ಗೊಬ್ಬರದ್ದು ಅವಶ್ಯಕತೆ ಇಲ್ಲ ನಾಟಿ ಮಾಡಿದ ನಂತರ. ಇದೊಂದು ಸಹಜವಾಗಿ ಬರುವಂಥ ಮರ. ಅಂದರೆ ಮಳೆ ಆಧಾರಿತ ಸಾಕು. ಮಳೆ ಆಧಾರಿತ. ಸ್ವಲ್ಪ ಮಳೆ ಆಗ್ತಾಯಿದ್ರೆ, ಈಗ ಈ ಪ್ರಾರಂಭದಲ್ಲಿ ಈಗ ಮಳೆ ಉಂಟು ಮತ್ತು ಭೂಮಿಲಿ ತೇವಾಂಶ ಉಂಟು, ಈ ಗಿಡಕ್ಕೆ ಅಷ್ಟೊಂದು ಇದ್ದರೆ ಸಾಕು, ಇದು ಸಹಜವಾಗಿ ಬೆಳ್ಕೊಳ್ತದೆ. ಬೆಳೆದ ನಂತರ ಕಾಳುಮೆಣಸಿಗೆ ಏನೇನು ಬೇಕು ಅದನ್ನು ನಾವು ಆ ಥರ ಅದ್ರದ್ದು ಮೇಂಟೆನೆನ್ಸ್ ಏನಿದೆ ಅದಕ್ಕೆ ಮೇಂಟೆನೆನ್ಸ್ ಮಾಡ್ಕೊಂಡು ಹೋದರೆ ಸಾಕು. ಈ ಮರಕ್ಕಾಗಿ ಏನು ಬೇಡ. ಸೊ ಇದು ಬಂದು ಎಕರೆಗೆ ಎಷ್ಟು ನಾಟಿ ಮಾಡ್ಬೋದು ಸರ್ ಈ ಗಿಡನ? ಈಗ ಒಂದು 9 ಅಡಿ ದಾಯ ಇಟ್ಕೊಂಡ್ರೆ ಒಂದು 600ರಿಂದ 650 ಮಾಡ್ಬೋದು. 10 ಅಡಿ ಆದರೆ ಒಂದು 500. ಸೊ ಇದನ್ನ ಈಗ ಕಾಳುಮೆಣಸು ಪರ್ಪಸ್ಗೆ ಅಂತ ಯೂಸ್ ಮಾಡ್ತೀವಿ. ಅದನ್ನ ಹೊರತಾಗಿಯೂ ಈ ಮರದಿಂದ ಏನಾದರೂ ನಮ್ಗೆ ಉಪಯೋಗ? ಹೌದು ಸರ್, ನೋಡಿ ಅದೇ ಇದು ನಿಮಗೆ ಈಗ ಕಾಳುಮೆಣಸು ಬೆಳ್ಳಿ ನಂತರ ನಾವು ಬೇಡ ಇದನ್ನು ಕಟಾವು ಮಾಡಿ ಕೊಡ್ತೀರಾ ಅಂದ್ರೂ ಈಗ ಇದು ಇವತ್ತಿನ ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸು ಒಂದು 6,000 ರಿಂದ 7,000 ರೂಪಾಯಿ ಪರ್ ಟನ್ ಇದೆ. ಹೌದು. ಇದು ಫ್ಲೈವುಡಿಗೆ ಹೋಗ್ತದೆ, ಸಾಫ್ಟ್ ವುಡ್. ಮತ್ತು ಯಾವುದೇ ಥರದಲ್ಲಿ ಈ ಗಿಡಕ್ಕೆ ಪರ್ಮಿಟಿಂದ ಅವಶ್ಯಕತೆ ಇಲ್ಲ, ಧೂಪಕ್ಕೆ ಪರ್ಮಿಟ್ ಬೇಕಾಗ್ತದೆ. ಹಾಗೆ ಈ ಮರಕ್ಕೆ ನಿಮಗೆ ಗೊತ್ತಿರ್ಬೋದು, ನಿಮಗೆ ಇದರ ಕಟ್ ಮಾಡಿ ಕೊಡೋಕ್ಕೆ ಸರ್ಕಾರದಿಂದ ಒಂದು ಪರ್ಮಿಷನ್ ತೊಗೋಬೇಕು. ಬೇರೆ ರಿಸರ್ವ್ಡ್ ಮರಗಳು ಮತ್ತು ಇದೆಲ್ಲ ಮರಗಳಿಗೆ ಪರ್ಮಿಷನ್ ತೊಗೋಬೇಕಾಗ್ತದೆ. ಇದಕ್ಕೆ ಯಾವುದೇ ಥರದ ಏನು ಪರ್ಮಿಷನ್ ಬೇಕಾಗಿಲ್ಲ. ರೈತರಿಗೆ ಕಟ್ ಮಾಡಿ ತೊಗೊಂಡೋಗಿ ಫ್ಲೈವುಡ್ ಮಿಲ್ಗಳಿರ್ತದಲ್ಲ, ಆ ಮಿಲ್ಗಳಿಗೆ KG ಲೆಕ್ಕದಲ್ಲಿ ಹಾಕಿ ಕೊಡ್ಬೋದು. ಆ ಥರ ಈಸಿ. ಯಾವ್ಯಾವ ಮಣ್ಣಲ್ಲಿ ಗಿಡಗಳನ್ನು ಬೆಳಿಬೋದು ನಾವು? ಸಹಜವಾಗಿ ಎಲ್ಲ ಮಣ್ಣಲ್ಲೂ ಬೆಳೆಯುವಂಥದ್ದು. ಈಗ ನಮಗೆ ಕೃಷಿಗೆ ಯೋಗ್ಯವಾದ ಯಾವ ಮಣ್ಣುಗಳಿದೆ, ಈಗ ಬ್ಲಾಕ್ ಸಾಯಿಲ್ ಆಗಿರ್ಬೋದು, ರೆಡ್ ಸಾಯಿಲ್ ಆಗಿರ್ಬೋದು, ಕೃಷಿಗೆ ಯಾವುದಾದ್ರು ಮಣ್ಣುಗಳು ಯೋಗ್ಯವಾಗುಂಟು ಆ ಮಣ್ಣಲ್ಲೆಲ್ಲ ನಾವು ಸಹಜವಾಗಿ ಬೆಳಿಬೋದು. ಒಂದು ಮರಕ್ಕೆ ಒಂದೇ ಬಳ್ಳಿ ಹಾಕ್ಬೇಕಾ, ಎಕ್ಸ್ಟ್ರಾ ಏನಾದ್ರು ಹಾಕ್ಬೋದಾ? ಅದು ಬಳ್ಳಿ ನಾವು ಪ್ಲಾಂಟೇಷನ್ ಯಾವ ಥರದಲ್ಲಿ ಮಾಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡಿ. ಈಗ ನಮ್ಮದ್ರಲ್ಲಿ ಇರೋದಂಥ ಬಾಸ್ಕೆಟಲ್ಲಿ 2-3 ಗಿಡಗಳು ಇರ್ತದೆ ಕಂಪಲ್ಸರಿ, 2-3. ಆ ಥರದ್ದು ಚೆನ್ನಾಗಿರೋ ಹೆಲ್ದಿ ಗಿಡ, ವೈರಸ್ ಇಲ್ದರೆ ಅಂತ ಒಂದು ಬೇಕಾಗಿ ಸಾಕಾಗ್ತದೆ. ನೀವು 2 ನಾಡ್ತೀರ ಅಂದ್ರೂ ತೊಂದರೆ ಇಲ್ಲ. ಬಿಡಬೇಕಾದ್ರೆ ಮೆಣಸಿಂದು ಗೊತ್ತಿರ್ತದಲ್ಲ, ಒಂದು 5-6 ಬಳ್ಳಿ ಮಾತ್ರ ಇದಕ್ಕೆ ಕಾಳುಮೆಣಸು ಮರಕ್ಕೆ ಹೋಗೋ ಥರ ಬಿಡಬೇಕು. ಆ ಥರ. ಇವಾಗ ಸಾಮಾನ್ಯವಾಗಿ ಯಾವ ತಿಂಗಳಲ್ಲಿ ನಾಟಿ ಮಾಡಿದ್ರೆ ಒಳ್ಳೆಯದು ಸರ್? ಈಗ ನೋಡಿ, ಇನ್ನೂ ಈಗ ಮಳೆ ಪ್ರಾರಂಭದಲ್ಲಿ ಮತ್ತು ಲಾಸ್ಟ್ ಈಗ ಒಂದು ಇನ್ನೂ ಡಿಸೆಂಬರ್ ಜನವರಿ ತನಕನೂ ಮಾಡ್ಬೋದು ನಾಟಿ ಮಾಡಿದ್ರೆ. ಈಗ ಅವಾಗ ಏನಂತೆ ಮಳೆ ಇಲ್ಲ ಅಂದರೆ ಸ್ವಲ್ಪ ನೀರು ಕೊಡಬೇಕಾಗತ್ತೆ ಅಷ್ಟೇ, ಬೇರೆ ಅಂತ ಏನು ಅವಶ್ಯಕತೆ ಇಲ್ಲ. ಫೆಬ್ರವರಿಲೂ ಮಾಡ್ಬೋದು. ಮಾರ್ಚಲ್ಲಿ ಲಾಸ್ಟ್ ನಾನು ಇದರಲ್ಲಿ ಒಂದು ತೀರ್ಥಹಳ್ಳಿ ಹತ್ರ ಅವರು ಅಂದರೆ ಒಂದು ಭೂಮಿಗೆ ಮಣ್ಣೆಲ್ಲ ಹಾಕಿಸಿ ಮಾಡೋ ಪ್ಲಾನ್ ಇತ್ತು. ಆವಾಗ ನಾನು ಫೆಬ್ರವರಿಯಲ್ಲಿ ನಾಟಿ ಮಾಡಿಸಿದ್ದೇನೆ. ಆವಾಗ ಸ್ವಲ್ಪ ನೀರು ಕೊಡೋದು ಬೇಕಾಗುತ್ತೆ, ತುಂಬ ಹೆಚ್ಚಂತಲ್ಲ. ಡ್ರಿಪ್ ಮಳೆ ಸ್ಟಾರ್ಟ್ ಆಗುತ್ತೆ. ಈಗ ಅಂದರೆ ಗಿಡ ಏನು ಬರೀ ಜಸ್ಟ್ ಹತ್ತೋದಂಗೆ ಗಿಡ ನಾಟಿ ಮಾಡಿರ್ತೀವಲ್ಲ, ಅವಾಗ ಇದು ಹೋಗ್ದಾಗೆ ಸ್ವಲ್ಪ ಡ್ರಿಪ್ ನೀರಾಗಿ ಸ್ವಲ್ಪ ನೀರು ಕೊಟ್ಟರು ಸಾಕಷ್ಟು. ಎಷ್ಟು ತಿಂಗಳಾಗಿದೆ ಮತ್ತು ಎಷ್ಟು ತಿಂಗಳಿದ್ದಾಗ ನಾವು ನಾಟಿ ಮಾಡಬೇಕು ಸರ್ ಪದ್ಧತಿ? ಸರ್ ಇದು ನೋಡಿ, ನಾವು ಸೀಡ್ಸ್ ಹಾಕಿ ಬೀಜ ಹಾಕಿ ಗಿಡ ಮಾಡಿ ಈಗ ಇದಕ್ಕೊಂದು 4 ರಿಂದ 4.25 ತಿಂಗಳು ಆಗಿದೆ ಈ ಗಿಡಕ್ಕೆ. ಈ ಗಿಡ ಈಗ ರೆಡಿ ಟು ಪ್ಲಾಂಟ್, ಈಗ ಪ್ಲಾಂಟ್ ಮಾಡ್ಬೋದು. ನಿಮಗೆ ಕೊಡೋಂಥ ಗಿಡ. ಈಗ ಬೇಕಾದ್ರೆ ಇದಕ್ಕೆ ಇಷ್ಟೇ ದೊಡ್ಡ ಈ ಥರನೇ ಬೇಕಂತಿಲ್ಲ. ನೋಡಿ, ಇದಕ್ಕೊಂದು 3 ತಿಂಗಳಾಗಿದೆ ಗಿಡ. ನೋಡಿ ಈ ಗಿಡನೂ ಸಹ ಬೇಕಾದ್ರೆ ಪ್ಲಾಂಟ್ ಮಾಡೋಕ್ಕೆ ಸಾಕು. ಈಗ ಇದ್ರದ್ದು ವಿಶೇಷ ಏನಂತ ಹೇಳಿದ್ರೆ, ಪ್ಯಾಕೆಟ್ಗಿಂತಲೂ ನೀವು ಭೂಮಿಗೆ ತೊಗೊಂಡೋಗಿ ನಾಟಿ ಮಾಡ್ತೀರಲ್ಲ, ಅಲ್ಲಿ ನಿಮಗೆ ಗ್ರೋ ಬರೋಂಥದ್ದು. ಈಗ ಇದರಲ್ಲಿ ಅಂದರೆ ಇದ್ರ ಮದರ್ ರೂಟು ಕರೆಕ್ಟಾಗಿ ಈ ಗಿಡಕ್ಕೆ ಇದು ಕರೆಕ್ಟಾಗಿ ಉಂಟು. ಇದೇನು ಒಳಗಡೆ ಕಾಯಲಾಗಿಲ್ಲ ಅಥವಾ ಏನೂ ಆಗಿಲ್ಲ. ಈಗ ನಾಟಿ ಮಾಡಿದ ತಕ್ಷಣ ನೇರವಾಗಿ ಭೂಮಿ ಒಳಗಡೆ ಹೋಗ್ತದೆ. ಮತ್ತು ಈ ಗಿಡಕ್ಕೆ ಯಾವುದೇ ಥರದಲ್ಲಿ ಏನು ರೋಗ ಬರೋಲ್ಲ. ಈಗ ನಿಮಗೆ ಸಿಲ್ವರಲ್ಲಿ ಕೆಲವ್ರಿಗೆ ಗೊತ್ತಿರ್ಬೋದು, ಈಗ ಸಿಲ್ವರಿಗೆ ಡಿಸೀಸ್ ಬರ್ತಾ ಉಂಟು. ಈಗ ಕಾಳುಮೆಣಸಿಗಿಂತಲೂ ಹೆಚ್ಚಾಗಿ ಈಗ ಸಿಲ್ವರಿಗೆ ಡಿಸೀಸ್ ಜಾಸ್ತಿ. ಹಾಗಾಗಿದೆ. ಅದಕ್ಕೆ ಒಂದು ಬೇರು ರೋಗ ಬರ್ತಾ ಇತ್ತು, ಮತ್ತು ಈಗ ಪಿನ್ವಲ್ಸ್ ಅಂತ ಬರ್ತದೆ. ಹಾಗಾಗಿ ಕೆಲವು ಕಾಳುಮೆಣಸು ಬಳ್ಳಿ ತುಂಬ ಚೆನ್ನಾಗಿ ಬರ್ತದೆ, ಬಂದ ನಂತರ ನೋಡಿದ್ರೆ ಆಮೇಲೆ ಬಳ್ಳಿನೇ ಇದು ಮರ ಸತ್ತೋಗ್ಬಿಡ್ತದೆ. ಆ ಥರ ಇದರಲ್ಲಿ ಈ ಗಿಡಕ್ಕುಂಟಲ್ಲ ಯಾವುದೇ ಥರದಲ್ಲಿ ಯಾವ ಡಿಸೀಸ್ ಬರೋಲ್ಲ. ಮತ್ತು ಈ ಗಿಡ ಆಗಲಿ ಗಿಡನ ಯಾವುದೇ ಕಾಡು ಪ್ರಾಣಿ ಆಗಲಿ ಅಥವಾ ಏನೇನು ದನಕರುಗಳಾಗಲಿ ಮೊಲ ಆಗಲಿ ಈ ಗಿಡನ ತಿನ್ನೋದಿಲ್ಲ. ಅಂದರೆ ಆಡು ಕುರಿ ಏನೋ ಅಂತ ಇದ್ರದ್ದು ವಿಶೇಷ ಗೊತ್ತಿಲ್ಲ, ಆದರೆ ಇದು ಅದಕ್ಕೆ ಸರಿ ಹೋಗೋದಿಲ್ಲ ಅನಿಸುತ್ತೆ. ಕುರಿ ಸಮೇತನೂ ತಿನ್ನೋದಿಲ್ಲ ಇದು. ಸರಿ. ಮತ್ತು ಇದು ಸ್ಕಿನ್ ಉಂಟಲ್ಲ, ಇದಕ್ಕೂ ಸಹ ಯಾವುದೇ ರೋಗ ಬರೋದಿಲ್ಲ ಇದಕ್ಕೆ. ಹಾಗೆ
ಓಕೆ ಸರ್. ಸೊ ಇದನ್ನ ನಾಟಿ ಮಾಡೋ ಪದ್ಧತಿ ಏನು ಸರ್? ಈಗ ನಾನು ತಗೊಂಡು ಹೋಗ್ತೀನಿ, ಹೇಗೆ ನಾಟಿ ಮಾಡಬೇಕು? ಹಾಂ, ಈ ಗಿಡನ ನೋಡಿ ನೀವು 1.5 ಫೀಟ್ ಅಷ್ಟು ಗುಂಡಿ ಮಾಡಬೇಕು. 1.5 ಫೀಟ್ ಅಷ್ಟು ಡ್ರಿಗ್ ಮಾಡ್ಬೋದು ಅಥವಾ ಗುಂಡಿ ಮಾಡ್ಬೋದು. 1.5 ಫೀಟ್ ಅಷ್ಟು ಗುಂಡಿ ಮಾಡಿ ಆಮೇಲೆ ಅದಕ್ಕೆ ನೀವು ಬೇರೆ ಏನಾದರೂ ಯಾವ್ದಾದ್ರು ಮಣ್ಣು ಅಥವಾ ಗೊಬ್ಬರ ಅಥವಾ ನಿಮ್ಮದು ಮಣ್ಣು ಮೇಲೆ ಮಣ್ಣು ಯಾವಾಗಲೂ ಚೆನ್ನಾಗಿರ್ತದೆ. ಈಗ ಸಾಯಿಲಲ್ಲಿ ಪ್ರತಿಯೊಂದರಲ್ಲೂ ಒಂದೂವರೆ ಅಡಿ ಅಷ್ಟು ಮೇಲೆ ಚೆನ್ನಾಗಿರುತ್ತೆ. ಅದಕ್ಕಿಂತ ಇನ್ನೂ ಮೇಲೆ ಇರೋಂಥದ್ದು ಏನೋ ಕೃಷಿ ಮಾಡಿದರೆ ಇನ್ನೂ ಚೆನ್ನಾಗಿರ್ತದೆ. ಆ ಮಣ್ಣನ್ನು ಅದಕ್ಕೆ ಒಳಗಡೆ ಮುಚ್ಚಿ ಸ್ವಲ್ಪ ಗುಂಡಿ ಟೈಟ್ ಮಾಡಿ ಮತ್ತು ಭೂಮಿ ಲೆವೆಲ್ಲಿಗೆ ಗಿಡ ನೆಡಬೇಕು. ಭೂಮಿ ಲೆವೆಲ್ಗೆ? ಇದು ನೋಡಿ, ಇಷ್ಟಕ್ಕೆ ಮಣ್ಣು ಕೂರೋ ಥರ ಗುಂಡಿ ಒಳಗಡೆ ನೆಡಬಾರ್ದು. ಇಷ್ಟು ಕರೆಕ್ಟಾಗಿ ಇಲ್ಲಿಗೆ ಮಣ್ಣು ಈ 2 ಎಲೆಯಿಂದ ಈ ತಾಯಿ ಎಲೆ ಉಂಟಲ್ಲ ನೋಡಿ, ಈ ತಾಯಿ ಎಲೆಯಿಂದ ಇಲ್ಲಿ ತನಕ ಮಣ್ಣು ಸಿಕ್ಕಿದ್ರೆ ಸಾಕು. ಭೂಮಿ ಲೆವೆಲಿಗೆ ನಾಟಿ ಮಾಡಿದ್ರೆ ಸಾಕು, ಮತ್ತೇನು ಬೇರೆ ಎಂಥ ಅವಶ್ಯಕತೆ ಇಲ್ಲ. ಅಂದರೆ ನಾಟಿ ಮಾಡಿ ಒಂಚೂರು ವಾಟರ್ ಕೊಡಬೇಕು, ಮಳೆ ಇಲ್ಲ ಅಂದರೆ ವಾಟರ್ ಕೊಡ್ಬೋದು. ಬೇಕು ಅಂದರೆ ಅವರ ಅನುಕೂಲ ಚೆನ್ನಾಗಿದೆ ಅಂತ ಹೇಳಿದ್ರೆ ಗೊಬ್ಬರಗಳು ಏನಾದರೂ ಸಾವಯವ ಗೊಬ್ಬರ ಆಗಿರ್ಬೋದು ಅಥವಾ ರಾಸಾಯನಿಕ ಗೊಬ್ಬರದಲ್ಲಿ DAP ಇಂಥವು ಯಾರಾದರೂ ಕಾಳು ಗೊಬ್ಬರ ಬೇಕಾದ್ರೆ ಕೊಟ್ಟರು ಇನ್ನೂ ಬೇಗ ಬರ್ತದೆ ಅಷ್ಟೇ. ಹಾಗೆ ಕೊಡಬಾರ್ದಂತೇನಿಲ್ಲ, ಬೇಕೇ ಬೇಕನ್ನೋ ಅವಶ್ಯಕತೆಯೂ ಏನಿಲ್ಲ. ಆ ಥರ ಕೊಟ್ಟರು ಅವ್ರ ಅನುಕೂಲಕ್ಕೆ ಕೊಡ್ತೀನಿ ಅಂದ್ರೂ ಅವ್ರ ಇಷ್ಟ ಕೊಡ್ಬೋದು, ತೊಂದರೆ. ಸರ್, ಈಗ ಹಾಗಾದ್ರೆ ಈಗ ತಗೊಳ್ಳಕ್ಕೆ ಗಿಡಕ್ಕೆ ಪ್ರೈಸ್ ಎಷ್ಟಾಗುತ್ತೆ ಮತ್ತೆ ಎಲ್ಲೆಲ್ಲ ನೀವು ಫೆಸಿಲಿಟಿ ಕೊಡ್ತೀರಾ? ಅದೇ ನೋಡಿ, ಈಗ ರೈತರುಗಳಿಗೆ ಅನುಕೂಲ ಆಗಲಿ ಅಂತ ಈಗ ತುಂಬ ಕಡೆ ಒಂದೊಂದು ಪ್ರೈಸ್ ಇದೆ, ಯಾಕಂದರೆ ಗೊತ್ತು ಮಾಡ್ಬೋದು. ನಮ್ಮಲ್ಲಿ ಈಗ ಏನಂತ ಹೇಳಿದ್ರೆ ಒಂದು ಆಫರ್ ಪ್ರೈಸ್ ಅಂತಲೇ ಅಂದ್ಕೊಳ್ಳಿ. ಆ ಥರದಲ್ಲಿ ನೋಡಿ, ಈ ಗಿಡನ ನಾವು ಒಂದು 30 ರಿಂದ 35 ರೂಪಾಯಿ ಕೊಡ್ತಾ ಇದ್ದೀವಿ. 35 ರೂಪಾಯಿ? ಹಾಂ, ಹೌದು. ಈ ಗಿಡನ ನಾವೊಂದು 20 ರಿಂದ 25 ರಿಂದ 30 ರೂಪಾಯಿ. ಮತ್ತು ಯಾರಾದರೂ ಇನ್ನೂ ಹೆಚ್ಚಾಗಿ ತಗೊಳ್ತಿದ್ದಾರೆ ಅಂದರೆ ಹೇಳಿದರೆ ಅವರಿಗೆ ಒಂದು ವಿಶೇಷ ರಿಯಾಯಿತಿಯನ್ನು ಕೊಡ್ತೀನಿ. ಮತ್ತು ನರ್ಸರಿಗೆ ಅವರಿಗೊಂದು ರಿಯಾಯಿತಿ ಕೊಡ್ತೀನಿ. ಯಾಕಂದರೆ ನಮ್ಮಲ್ಲಿ ನೋಡ್ತಾ ಇರ್ಬೋದು ನೀವು, ನಮ್ಮಲ್ಲಿ ಲಕ್ಷಾಂತರ ಗಿಡಗಳುಂಟು. ಹಾಗಾಗಿ ನಾವು ರೈತರುಗಳಿಗೆ ಉಪಯೋಗವಾಗಲಿ ಮತ್ತು ಅವ್ರಿಗೆ ಕೈಗೆಟುಕೋ ದರದಲ್ಲಿ ಸಿಗಲಿ ಅನ್ನೋದೇ ನನ್ನ ಉದ್ದೇಶ. ಹಾಗಾಗಿ ಅವರಿಗೊಂದು ಬೆಸ್ಟ್ ಪ್ರೈಸ್ ಮಾಡಿ ನಾನು ಕೊಡ್ತೇನೆ. ಮತ್ತು ಅವರಿಗೆ ಹೋಮ್ ಡೆಲಿವರಿಯೂ ಸಹ ಉಂಟು. ಅವರಿಗೆ ನಾವು ಇಲ್ಲಿಂದ ಟ್ರಾನ್ಸ್ಪೋರ್ಟ್ ನಮ್ಮದೇ ಸ್ವಂತ ನಾವು ಕಳಿಸ್ಕೊಡ್ತೀವಿ. ಅದ್ರ ಬಗ್ಗೆ ಅವ್ರು ಎಲ್ಲಿಂದ ಏನು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಟ್ರಾನ್ಸ್ಪೋರ್ಟೇಷನ್ ರೈತರೇ ಪೇ ಮಾಡಬೇಕಾಗುತ್ತೆ. ಹಾಂ, ಟ್ರಾನ್ಸ್ಪೋರ್ಟೇಷನ್ ರೈತರೇ ಪೇ ಮಾಡಬೇಕಾಗತ್ತೆ. ನಮ್ಮದು ಇಲ್ಲಿದ್ದ ರೇಟು ಮತ್ತು ಅವ್ರದ್ದು ಕ್ವಾಂಟಿಟಿ ಮೇಲೆ ಮತ್ತು ಎಷ್ಟು ಬೇಕು ಅಂತ ಅದರ ಇದರಲ್ಲಿ ನಾನು ಅವರಿಗೆ ಕಳಿಸ್ಕೊಡ್ತೀನಿ. ಸೊ ಈಗ ನಾವು ಹೋಗಿ ನಾಟಿ ಮಾಡ್ತೀವಿ, ಒಂದು ಪ್ರಾಬ್ಲಮ್ಗಳು ಸಮಸ್ಯೆಗಳು ಬರ್ಬೋದು, ಡೌಟ್ಗಳು ಬರ್ಬೋದು. ಹೌದು, ಅದಕ್ಕೆ ಏನಾದರೂ ನೀವು ಸಹಾಯ ಮಾಡ್ತೀವಿ? ಖಂಡಿತವಾಗ್ಲೂ. ಅವ್ರದ್ದು ಏನೇ ಸಮಸ್ಯೆ ಇದ್ರೂ ಯಾವಾಗಲಾದ್ರೂ ಅವ್ರು ಕಾಲ್ ಮಾಡಿ ಕೇಳಿದ್ರು ಅದ್ರ ವಿಚಾರ ನಾನು ಏನಿದೆ ಅಂತ ಹೇಳ್ತೀನಿ ನಾನು ಅವರಿಗೆ. ಈ ಗಿಡಕ್ಕೆ ಅಂತ ನಿಮ್ಗೆ ಹೇಳಿದಾಗ ಯಾವುದೇ ರೋಗ ಆಗಲಿ ಅದೇನು ಬರೋದಿಲ್ಲ. ಆದ್ರೂ ಸಹ ಅವ್ರಿಗೆ ಏನೇ ವಿಚಾರ ಡೌಟ್ ಇದ್ರೂ ಅವ್ರು ಯಾವಾಗಲೂ ಫೋನ್ ಮಾಡಿ ಕೇಳಿದ್ರು ಹೇಳ್ತೀನಿ. ಇಲ್ಲ ಅಂತ ಹೇಳಿದ್ರೆ ಬನ್ನಿ ನಮ್ಮ ಸೈಟ್ ವಿಸಿಟ್ ಮಾಡಿ ನಮಗೊಂದು ಸ್ವಲ್ಪ ಮಾಹಿತಿ ಕೊಡಿ ಅಥವಾ ಪ್ಲಾಂಟೇಷನ್ ಮಾಡಿಸ್ಕೊಡಿ ಅಂತ ಹೇಳಿದ್ರು ನಾವು ಪ್ಲಾಂಟೇಷನ್ ಸಹ ಮಾಡ್ಕೊಡ್ತೀವಿ. ಪ್ಲಾಂಟೇಷನ್ ಮಾಡಿ ಮೇಂಟೈನ್ ಮಾಡಿಕೊಡಿ ಅಂದರೂ ಸಹ ಬೇಕಾದ್ರೆ 1 ಇಯರ್ ಮೇಂಟೆನೆನ್ಸ್ ಸಹ ಮಾಡ್ಕೊಡ್ತೀವಿ. ಆ ಥರ ವ್ಯವಸ್ಥೆ ಉಂಟು. ಈಗ ಸರ್, ಈಗ ಇದು ಮಂಗಳೂರಲ್ಲಿ ಇದೆ. ಈಗ ಹೌದು, ನಿಮ್ಮದು ನರ್ಸರಿ. ಈಗ ಕರ್ನಾಟಕದಲ್ಲಿ ಈಗ ಬೇರೆ ಯಾವ ಭಾಗದಲ್ಲ ನಿಮ್ಮ ನರ್ಸರಿ ಇದೆ? ರೈತರು ಎಲ್ಲಿಗೆ ಬಂದು ನೋಡ್ಬೋದು? ಈಗ ನಮ್ಮ ನರ್ಸರಿ ಸಕಲೇಶ್ಪುರದಲ್ಲಿದೆ ಮತ್ತು ಶೃಂಗೇರಿಯಲ್ಲುಂಟು. ಅವರಿಗೆ ಬೇಕಾದ್ರೆ ಅಲ್ಲೂ ಸಹ ಅವರು ಗಿಡಗಳನ್ನ ತೊಗೋಬೋದು. ಮತ್ತು ನಮ್ಮದು ಸಾಗರದಲ್ಲೂ ಇದೆ. ಹಾಗೆ ಇನ್ನು ಸಕಲೇಶ್ಪುರ, ಅರೇಹಳ್ಳಿ ಮತ್ತು ಶೃಂಗೇರಿ, ಸಾಗರ ಮತ್ತು ಆಲ್ ಓವರ್ ಕರ್ನಾಟಕ ಮತ್ತು ಕರ್ನಾಟಕದ ಆಚೆ ಎಲ್ಲಿ ಆದರೂ ಸರಿ ನಾನು ಗಿಡ ಕಳಿಸ್ಕೊಡೋದು ಮತ್ತು ಅವರಿಗೆ ಬೇಕಂತ ಹೇಳಿದ್ರೆ ಇಲ್ಲಿಂದ ನಮ್ಮ ಇದರಿಂದ ಟ್ರಾನ್ಸ್ಪೋರ್ಟಿಂದನೇ ಕಳಿಸ್ಕೊಡ್ತೇನೆ. ಓಕೆ. ಈಗ ಕರ್ನಾಟಕದಲ್ಲಿ ಯಾವೆಲ್ಲ ಭಾಗದಲ್ಲಿ ಈಗ ಆಲ್ರೆಡಿ ಸಸಿಗಳನ್ನ ಕೊಟ್ಟಿದ್ದೀರಾ ಮರಗಳು? ಇವು ಈಗ ಕರ್ನಾಟಕದಲ್ಲಿ ನೋಡಿ, ಈ ಕಡೆ ಉಡುಪಿ, ಕಾರವಾರ, ತೀರ್ಥಹಳ್ಳಿ, ಶೃಂಗೇರಿ, ಸಾಗರ, ಸೊರಬ, ಮತ್ತು ಈ ಕಡೆ ಮಂಡ್ಯ, ಮೈಸೂರು, ಈ ಕಡೆ ಎಲ್ಲ ಹೆಚ್ಚಿನಾಂಶ ನಮ್ಮ ಗಿಡಗಳು ಸಪ್ಲೈ ಆಗಿದೆ. ಮಡಿಕೇರಿ ಕೊಡಗು ಜಿಲ್ಲೆಗೂ ತುಂಬ ಗಿಡಗಳು ನಮ್ಮ ಸಪ್ಲೈ ಆಗಿದೆ. ಇದು ಬಂದು ನಾಟಿ ಮಾಡಿ ಎಷ್ಟು ದಿನ ಆಗಿದೆ ಸರ್? ಇದು ನಾಟಿ ಮಾಡಿ 2 ತಿಂಗಳಾಗಿದೆ ನೋಡಿ. 2 ತಿಂಗಳಿಗೆ ಇಷ್ಟುದ್ದ ಬಂದಿದೆ. ನಾವು ಪ್ಯಾಕೆಟಿಂದ ತೆಗೆದು ಈಗ ನಾಟಿ ಮಾಡಿ ಈಗ ಇದೊಂದು 2 ತಿಂಗಳ ಹಿಂದೆ ನಾನು ಇದೊಂದು ಗಿಡ ನಾಟಿ ಮಾಡಿದ್ದೆ. ನೋಡಿ, ಈಗ ಒಂದು 2 ತಿಂಗಳಿಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮತ್ತು ನೋಡಿ, ಇದ್ರದ್ದು ವಿಶೇಷ ಅಂದರೆ ಈ ಥರ ಬುಡ ದಪ್ಪವಾಗಿ ಬರ್ತದೆ. ಬುಡ ದಪ್ಪ. ಇದರಲ್ಲಿ ಕೆಳಗಡೆದಲ್ಲಿ ನಾವು ಬೇಕಾದ್ರೆ ಇದನ್ನು ಇಷ್ಟಕ್ಕೆ ಕಟ್ ಮಾಡ್ಬೋದು. ನೋಡಿ, ನಿಮಗೆ ತೋರಿಸ್ತೀನಿ. ನೋಡಿ, ಸಿಂಪಲಾಗಿ ಕೈಯಲ್ಲೂ ಸಹ ಕಟ್ ಮಾಡ್ಬೋದು. ಇದು ಆ ಥರ ಸ್ಮೂತಾಗಿರ್ತದೆ. ಹೀಗೆ ಕಟ್ ಮಾಡಿ ಇದಕ್ಕೆ ಬುಡಕ್ಕೂ ಹಾಕ್ಬೋದು. ಹೀಗೆ ಕೈಯಲ್ಲೂ ಮಾಡ್ಬೋದು, ಕಟ್ಟರಲ್ಲೂ ಬೇಕಾದ್ರೂ ಕಟ್ ಮಾಡ್ಬೋದು. ಇಲ್ಲ ಮಾಡಲಿಲ್ಲ ಅಂದ್ರೂ ನೋಡಿ ಅದೇ ಆಗಿ ಬಿದ್ದೋಗ್ತದೆ. ಹೀಗೆ ಅದೇ ಆಗಿ ಕೆಳಗಡೆ ಬೀಳ್ತದೆ. ಫರ್ಟಿಲೈಸರ್ ಕೂಡ ಆಗ್ಬಿಡುತ್ತೆ. ಈಗ ನೋಡಿ, ಇದು ಒಳ್ಳೆ ಗೊಬ್ಬರ ಆಗ್ತದೆ ಕರಗಿ. ಸೊ ಈಗ ಈ ಗಿಡಕ್ಕೆ ಯಾವ ಕಾಳುಮೆಣಸು ಹಬ್ಬಿಸ್ಬೋದು ಸರ್? ಸರ್ ನೋಡಿ, ಈಗ ನಾಟಿ ಮಾಡಿ 2 ತಿಂಗಳಾಯ್ತಲ್ವಾ, ಈಗ ನೋಡ್ತಾ ಇರ್ಬೋದು ಹೆಚ್ಚಿನ ಅಂಶ ಒಂದು 2-2.5 ಅಷ್ಟು ಬೆಳೆದಿದೆ. ಹೌದು. ಇನ್ನೊಂದು 3 ರಿಂದ 4 ತಿಂಗಳು ಅಂದರೆ ಹೆಚ್ಚು ಕಡಿಮೆ ಒಂದು 8-9 ಅಡಿಯಷ್ಟು ಬೆಳೀತದೆ. ನಿಮಗೆ ಈ ದಂಟುಗಳು ಬೀಳೋದುಂಟಲ್ಲ, ಇದು ಇಲ್ಲಿ ತನಕ ಬಂದಾಗಿರುತ್ತೆ, ಮೇಲೆ ಮಾತ್ರ ಇರ್ತದೆ. ನೀವು ಆವಾಗ ಇದಕ್ಕೆ ಕಾಳುಮೆಣಸು ಬಳ್ಳಿನ ಆರಾಮಾಗಿ ನಾಟಿ ಮಾಡ್ಬೋದು.
ಹಾಗೆ ನೋಡಿ, ಒಂದು ಶೇಡಿನ ವಿಚಾರ ಹೇಳಿದ್ನಲ್ಲ, ಈ ಶೇಡ್ ನಿಮಗೆ ಮೇಂಟೈನ್ ಆಗ್ತಾನೆ ಹೋಗ್ತದೆ. ಅಲ್ವಾ, ಎಷ್ಟು ವಿಶಾಲವಾಗಿ ಹಾಂ, ಹರಡ್ಕೊಂಡಿದೆ. ತುಂಬ ಇನ್ನೂ ಚೆನ್ನಾಗಿ ಬರ್ತದೆ. ಇದು ಇನ್ನೂ ಓಪನ್ ಆಗಿ ಪ್ಲೇಸಲ್ಲಿ ಇದ್ದಾದರೆ ಇನ್ನೂ ಚೆನ್ನಾಗಿ ಬರ್ತದೆ. ಹಾಗೆ ಇದು ಈ ಥರ ಮೇಲೆ ಶೇಡ್ ಇದ್ದೇ ಇರ್ತದೆ, ಕೆಳಗಡೆದು ಮಾತ್ರ ನಿಮಗೆ ಬೀಳ್ತಾ ಹೋಗುತ್ತೆ ಆ ಥರ. ಸೊ ಇವನ್ನು ಹೊರತಾಗಿ ಬೇರೆ ಯಾವ ಗಿಡ ಎಲ್ಲ ಸಿಗತ್ತೆ ಸರ್ ನಿಮ್ಮ ನರ್ಸರಿಯಲ್ಲಿ? ಹಾಂ, ನೋಡಿ ನಮ್ಮಲ್ಲಿ ಇದು ಕಾಳುಮೆಣಸು ಗಿಡ ಸಹ ಸಿಗ್ತದೆ. ಕಾಳುಮೆಣಸು ಸಿಗುತ್ತೆ. ಹಾಂ, ಹೌದು. ನೋಡಿ, ಇದು ಕಾಳುಮೆಣಸು ಗಿಡ. ಇದು P1 ವೆರೈಟಿ, P1 ಪನಿಯೂರ್ 1 ವೆರೈಟಿ. ಇನ್ನು ಬೇರೆ ವೆರೈಟಿಗಳನ್ನು ಸಹ ಸಿಗುತ್ತೆ. ಈಗ ಸದ್ಯದಲ್ಲಿ ನಮ್ಮಲ್ಲಿ P1 ವೆರೈಟಿ ಇದೆ. ಇದು ಕಾಳುಮೆಣಸು ಗಿಡನೂ ಸಹ ನಮ್ಮಲ್ಲೇ ಸಿಗ್ತದೆ. ಅಂದರೆ ಪಯ್ಯಾಣಿ ತಗೊಂಡು ಅದಾದಮೇಲೆ ಅದು ಮೆಚೂರ್ ಅವ್ರು ಬೇಕು ಅಂದರೆ ಯಾವಾಗ ಬೇಕು ಕಾಳುಮೆಣಸು ಗಿಡನೂ ನಮ್ಮಲ್ಲಿ ಎಷ್ಟು ಬೇಕಾದ್ರೂ ಸಿಗ್ತದೆ. ಬೇಕಾದ್ರೂ ಯಾರು ಬೇಕಾದ್ರೂ ಬುಕ್ ಮಾಡ್ಕೋಬೋದು. ಈಗಲೂ ಸಹ ಬುಕ್ ಮಾಡ್ಕೊಂಡ್ರು ಒಂದು ಒಳ್ಳೆ ರಿಸರ್ವರ್ ಪ್ರೈಸಲ್ಲಿ ಕೊಡ್ತೇನೆ. ಇದೇ ಸರ್ ಆಲ್ರೆಡಿ ಕಾಯಿ ಸ್ಟಾರ್ಟ್ ಆಗಿದೆ. ಹಾಂ, ಇದು ನೋಡಿ, ಇದು ಬುಷ್ ಪೆಪ್ಪರ್ ಅಂತ ಹೇಳ್ತೀವಿ ನಾವು ಇದಕ್ಕೆ. ಬುಷ್ ಪೆಪ್ಪರ್ ಅಂತ ಹೇಳಿದ್ರೆ ಇದು ಬಳ್ಳಿ ಹಬ್ಬಿ ಹೋಗೋಂಥದ್ದಲ್ಲ. ಇದು ಕಾಳುಮೆಣಸಲ್ಲಿ ಸೈಡ್ ಕೊನೆ ಬರ್ತದಲ್ಲ, ಅದರಲ್ಲಿ ನಾವು ಅದನ್ನು ತೆಗೆದು, ಇದು ಹಿಪ್ಪಲಿ ಅನ್ನೋ ಗಿಡ, ಇದು ಬ್ರೆಜಿಲಿಯನ್ ಹಿಪ್ಪಲಿ ಅಂತ. ಇದಕ್ಕೆ ಕಷಿ ಕಟ್ಟಿರೋದು, ಇದು ನಾನೇ ಮಾಡಿರೋಂಥದ್ದು. ಇದಕ್ಕೆ ಬುಡ ಬೇರೆ, ಇದು ಸೈಡ್, ಅದರ ಸೈಡ್ ಕೊನೆ ಬರ್ತದೆ ನೋಡಿ, ಅದನ್ನು ಇದಕ್ಕೆ ಗ್ರಾಫ್ಟಿಂಗ್ ಮಾಡಿರೋದು. ಇದೊಂದು ಬುಷ್ ಪೆಪ್ಪರ್ ಅಂತ. ಇದು ನೀವು ಒಂದು ಪಾಟಲ್ಲಾಗಿರ್ಬೋದು ಅಥವಾ ಸಣ್ಣ ನೆಲದಲ್ಲಿ ಮನೆ ಹತ್ರ ಈ ಥರ ಗಿಡಗಳನ್ನ ಮಾಡಿ ಮನೆಗೆ ಆಗೋಷ್ಟು. ಇದ್ರಲ್ಲಿ ತುಂಬ ಹೆಚ್ಚು ನಿರೀಕ್ಷೆ ಮಾಡಲಿಕ್ಕಾಗಲ್ಲ. ಒಂದು 100 ಗ್ರಾಮ್ 200 ಗ್ರಾಮ್ ಒಂದು ಪಾಟಿಂದ ಮನೆ ಹತ್ರನೂ ಸಹ ಬೇಕಾದ್ರೆ ಇದನ್ನು ಮಾಡ್ಕೋಬೋದು. ಕಾಳುಮೆಣಸು ಈ ಥರ ನೀವು ಮನೆ ಹತ್ರನೂ ಬೆಳ್ಕೋಬೋದು. ಮನೆ ಹತ್ರನೂ ಬುಷ್ ಪೆಪ್ಪರ್ ಅಂತ ಹೇಳ್ತೀವಿ ಇದಕ್ಕೆ. ಈ ಥರನೂ ಈಗ ಬೆಳ್ಕೋಬೋದು. ಸೊ ಅಂದರೆ ಎಷ್ಟು ತಿಂಗಳಿಗೆ ಆಲ್ರೆಡಿ ಬಂದುಬಿಟ್ಟಿದೆ ಸರ್ ಇದು ಕಾಳು? ಇದು 1 ವರ್ಷ ಆಗಿದೆ. ಓಕೆ. ಹಾಂ, ಮತ್ತೊಂದು ನೋಡಿ, ನಮ್ಮಲ್ಲಿ ಕಷಿ ಗಿಡ, ಗ್ರಾಫ್ಟೆಡ್ ಗಿಡನೂ ಸಹ ಸಿಗ್ತದೆ. ಬೇಕಾದವರು ನಮ್ಮನ್ನು ಇದು ಮಾಡ್ಬೋದು. ಇದು ಬ್ರೆಜಿಲಿಯನ್ ಹಿಪ್ಪಲಿ ಅನ್ನೋ ಗಿಡನ ಬೆಳ್ಕೊಂಡು ಇದಕ್ಕೆ ಮೇಲಿಂದ ಕಾಳುಮೆಣಸು ಗಿಡನ ಇದಕ್ಕೆ ಕಾಳುಮೆಣಸು ಇದನ್ನು ಗ್ರಾಫ್ಟಿಂಗ್ ಮಾಡಿಸಿದ್ದೀವಿ. ಇದು P1 ವೆರೈಟಿ. ನಮ್ಮದು ಎಲ್ಲ ಗಿಡ ಇರೋವಂಥದ್ದು ನಿಮಗೆ ವೈರಸ್ ಫ್ರೀ. ಯಾವುದೇ ನೀವು ನಮ್ಮಲ್ಲಿ ಗಿಡ ಇರೋವಂಥದ್ದು ಯಾವುದೇ ಒಂದು ರೋಗ ಈಗ ಯಾವುದು ಇಲ್ಲದಿರೋಂಥ, ಯಾಕಂದರೆ ನಮಗೆ ಅದಕ್ಕೆ ಏನೇನು ಬೇಕೋ ಅದೆಲ್ಲ ನಾವು ಸಹ ಮಾಡಿರ್ತೇವೆ. ಇದು ಬಂದು ಯಾವ ರೀತಿ ಗಿಡ ಸರ್ ಇದು? ಹಾಂ, ಇದು ಸಹ ನೋಡಿ, ಇದು ಧೂಪ ಗಿಡ, ಹಾಲ್ಮಡ್ಡಿ ಧೂಪ ಅಂತ ಹೇಳ್ತಾರೆ. ಇದರಲ್ಲಿ 2 ಸ್ಪೀಷೀಸ್ ಬರ್ತದೆ, ಐಲೆಂಥ ಟ್ರೈಫೈಸಾ, ಐಲೆಂಥ ಎಕ್ಸಲ್ಸಾ, ಎರಡೂ ನಮ್ಮಲ್ಲಿ ಇದೆ. ನಮ್ಮಲ್ಲಿ ಇದೂ ಸಹ ಕಾಳುಮೆಣಸು ಬೆಳೀಲಿಕ್ಕೆ ಒಂದು ಆಧಾರವಾಗಿ ಬೆಳ್ಕೊಳ್ಳೋಂಥ ಗಿಡ. ಇದರಲ್ಲಿ ಏನಪ್ಪ ಬೆನಿಫಿಟ್ ಅಂದರೆ, ಇದರ ಗಿಡ ಬೆಳೆದು ಇದರಲ್ಲಿ ಧೂಪನೂ ಸಹ ಬೇಕಾದ್ರೆ ಅದರದ್ದು ರೆಸಿನ್ ನಾವು ತೆಗಿಬೋದು. ಮತ್ತು ಇದು ಬೆಂಕಿ ಕಡ್ಡಿಗೆ ಹೋಗುವಂಥ ಮರ ಇದು. ಅಂದರೆ ಈ ಮರದಲ್ಲಿ ಧೂಪ ಕೂಡ ಮಾಡ್ಕೋಬೋದು. ಧೂಪ ರೆಸಿನ್ ಪೂಜೆಗೆ ಯೂಸ್ ಮಾಡೋದು. ಹೌದು. ಮತ್ತು ಅಗರಬತ್ತಿಗೆ ಹೋಗ್ತದೆ. ಹಾಂ, ಹಾಗೆ. ಅಂದ್ರೆ 2 in 1 ತರ. ಅಂದ್ರೆ ಒಂದು ಕಡೆ ನಾವು ಕಾಳುಮೆಣಸು ಬೆಳೆಸ್ಕೋಬಹುದು, ಆಮೇಲೆ ಧೂಪಕ್ಕೂ ಯೂಸ್ ಮಾಡ್ಕೋಬಹುದು. ಧೂಪಕ್ಕೆ ಯೂಸ್ ಮಾಡ್ಬೋದು. ಅಂದ್ರೆ ಚಕ್ಕೆ ಕಟ್ ಮಾಡಿ ಧೂಪ ಅಲ್ಲ, ಧೂಪ ಅಂದರೆ ಅದು ರೆಸಿನ್ ತೆಗೆದು ಅಂತ ಹೇಳಿದ್ರೆ ರಬ್ಬರ್ ಟ್ಯಾಪಿಂಗ್ ಮಾಡ್ತಾರಲ್ಲ, ಆ ಟೈಪಲ್ಲಿ ಮಾಡಿ ಅದರಲ್ಲಿ ಒಂದು ಅದರದ್ದು ರೆಸಿನ್ ಬರ್ತದೆ, ಗಮ್ ಥರ. ಅದನ್ನು ಇದು ಮಾಡಿ ಮಾರ್ಕೆಟ್ ಸಹ ಮಾಡ್ಬೋದು. ಮತ್ತು ಕಾಳುಮೆಣಸನ್ನು ಬೆಳ್ಕೋಬೋದು ಇದರ. ಸೊ ಇದು ಬಂದು ಹೇಗೆ ಸರ್, ಬಯಲುಸೀಮೆ ಎಲ್ಲ ಕಡೆನೂ ಬರುತ್ತೆ? ಎಲ್ಲ ಕಡೆ ಬರುವಂಥದ್ದು. ಇದರಲ್ಲಿ 2 ಸ್ಪೀಷೀಸ್ ಬರ್ತದೆ. ಒಂದು ನಿಮ್ಮ ಬಯಲುಸೀಮೆಯಲ್ಲಿ ಬರುವಂಥದ್ದು ಗಿಡ ಇದೆ, ಮತ್ತು ಒಂದು ಈ ಕಡೆ ನಮ್ಮ ಕೋಸ್ಟಲ್ ಏರಿಯಾಗೆ ಆಗುವಂಥ ಗಿಡ. ಎರಡು ಥರ ಗಿಡ ಉಂಟು. 2 ಥರ ಗಿಡಗಳು ನಮ್ಮಲ್ಲಿ ಸಿಗ್ತದೆ. ಸೊ ಇದು ಬಂದು ಎಷ್ಟು ವರ್ಷ ಬೇಕು, ಎಷ್ಟು ತಿಂಗಳು ಬೇಕು ಸರ್ ಈಗ ನಾವು ಕಾಳುಮೆಣಸು ಸ್ಟಾರ್ಟ್ ಮಾಡಬೇಕು? ಇದು ಸಹ ಅದೇ ಥರ ನಮ್ಮ ಪಯ್ಯಾನಿ ಗಿಡದಲ್ಲಿ ಏನು ಒಂದು ನಾಟಿ ಮಾಡಿ ಇದಕ್ಕೂ ಸಹ ಒಂದು ವರ್ಷದ ನಂತರ ಇದಕ್ಕೆ ಕಾಳುಮೆಣಸು ಬಳ್ಳಿನ ನಾಟಿ ಮಾಡ್ಬೋದು. ಇದು ನೇರಾಗಿ ಬೆಳೀತದೆ. ಆಮೇಲೆ ಏನಂದ್ರೆ ಇದರಲ್ಲಿ ಏನಂದರೆ ಒಂದು ಕೆಲವೊಂದು ಮರ 20 ಅಡಿ 30 ಅಡಿ ಹೋದ ನಂತರ ಇದರಲ್ಲಿ ರೆಂಬೆ ಕೊಂಬೆಗಳೆಲ್ಲ ಬರ್ತದೆ. ಅಲ್ಲಿವರೆಗೂ ಬರಲ್ಲ. ಒಂದು 20 ಅಡಿ, ಅದರಲ್ಲಿ ಒಂದು 100 ಗಿಡ ಇದ್ರೆ ಒಂದು 80% ಆ ಥರ ಆಗ್ತದೆ. ಇನ್ನೊಂದು 20% ಕೆಲವೊಂದು ಕೆಳಗಡೆ ಕೊಂಬೆಗಳು ಬರ್ತದೆ. ಅದನ್ನು ನಾವು ಕಟ್ ಮಾಡ್ಕೋಬೇಕು. ಇಲ್ಲಾಂದರೆ ಬೇರೆ ಮರಗಳು ಬರ್ತದಲ್ಲ, ಸೈಡ್ ಬ್ರಾಂಚಸ್ ಎಲ್ಲ ಬರುತ್ತಲ್ಲ, ಆ ಟೈಪಲ್ಲಿ ಇದರಲ್ಲಿ ಬರ್ತದೆ. ಅದನ್ನು ಟ್ರಿಮ್ ಮಾಡಿಕೊಂಡು ನೇರಾಗಿ ಬೆಳ್ಕೋಬೋದು. ಆಮೇಲೆ ಮೇಲೆ ಹೋದ ನಂತರ ಒಂದು 20 ಅಡಿ ಹೋದ ನಂತರ ಆ ಥರ ರೆಂಬೆ ಕೊಂಬೆಗಳೆಲ್ಲ ದೊಡ್ಡದಾಗಿ ಬರ್ತದೆ. ಹಾಗೆ. ಸೊ ಇದು ಬಂದು ಎಷ್ಟಾಗುತ್ತೆ ಸರ್ ಕಾಸ್ಟ್ ಆಗಿದ್ರೆ? ಇದರದ್ದು ಕಾಸ್ಟ್ ಈಗ ಪ್ರೆಸೆಂಟು ಒಂದು 45 ರೂಪೀಸ್ ಇದೆ. ಮತ್ತು ನೆಕ್ಸ್ಟಿಗೆ ಅಡ್ವಾನ್ಸ್ ಆಗಿ ಬುಕ್ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ಆವಾಗ ಒಂದು 25-30ಗೆಲ್ಲ ಕೊಡ್ತೀರಿ. ಅಡ್ವಾನ್ಸ್ ಆಗಿ ಬುಕ್ ಮಾಡ್ಕೊಂಡವರಿಗೆ 2 ಥರದ ಗಿಡಗಳು ನಮ್ಮಲ್ಲಿ ಸಿಗ್ತದೆ. ಮತ್ತು ಇದು ಅಗರಬತ್ತಿಗೆ ಹೋಗ್ತದೆ. ನಮ್ಮದು ಊದುಗಡ್ಡಿ ಅಗರಬತ್ತಿ ಉಂಟಲ್ಲ, ಅದಕ್ಕೂ ಸಹ ಇದರಲ್ಲಿ ಇದು ಗಿಡದ್ದು ರೆಸಿನ್ನು ಮತ್ತು ಇದೆಲ್ಲ ಹೋಗ್ತದೆ.